ಸ್ನೇಹಿತರೆ, ಕ್ರೈಸ್ತ ಧರ್ಮೀಯರ ಪ್ರಮುಖ ಗುರು ಪೋಪ್ ಫ್ರಾನ್ಸಿಸ್ ಮೃತಪಟ್ಟಿದ್ದಾರೆ. 88 ವರ್ಷ ವಯಸ್ಸಿನ ಪೋಪ್ ಫ್ರಾನ್ಸಿಸ್ ಹಲವು ದಿನಗಳಿಂದ ನ್ಯೂಮೋನಿಯಾ ಸೇರಿದ ಹಾಗೆ ಹಲವು ವಯೋಸಹಜ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 7:35ಕ್ಕೆ ಕೊನೆಯುಸಿರೆಳೆದಿದ್ದಾರೆ ಅಂತ ಈಗ ವ್ಯಾಟಿಕನ್ ಸಿಟಿಯ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅನೌನ್ಸ್ ಮಾಡಿದೆ. ಹಾಗಿದ್ರೆ ಈ ಪೋಪ್ ಫ್ರಾನ್ಸಿಸ್ ಯಾರು? ಪೋಪ್ ಸ್ಥಾನಕ್ಕೆ ಬಂದಾಗ ತಮ್ಮ ಮೊದಲ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರ ಹಾಗೆ ಜನರನ್ನ ಉದ್ದೇಶಿಸಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದಿದ್ದ ಇವರ ಹಿನ್ನೆಲೆ ಏನು? ಅಸಲಿಗೆ ಪೋಪ್ ಅಂದ್ರೆ ಯಾರು? ಕ್ರೈಸ್ತ ಧರ್ಮದಲ್ಲಿ ಪೋಪ್ ಹುದ್ದೆಗಿರುವ ಪ್ರಾಮುಖ್ಯತೆ ಏನು? ಜಗತ್ತಿನಾದ್ಯಂತ ಇರೋ ಕ್ರೈಸ್ತರು ತುಂಬಾ ಮಹತ್ವ ಇವರಿಗೆ ಯಾಕೆ ಕೊಡ್ತಾರೆ? ಮುಂದಿನ ಪೋಪ್ ಯಾರಾಗ್ತಾರೆ? ಕೆಲವೇ ಎಕರೆ ಇರುವಂತಹ ಒಂದು ರಾಷ್ಟ್ರ ವ್ಯಾಟಿಕನ್, ಅದರ ವಿಶೇಷತೆ ಏನು? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನಾವು ತಿಳ್ಕೊಂಡ್ಬಿಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪೋಪ್ ಫ್ರಾನ್ಸಿಸ್ ನಿಧನ. ಕ್ಯಾಥೋಲಿಕ್ ಚರ್ಚ್ನ ಸುಪ್ರೀಂ ಹೆಡ್, ಕ್ಯಾಥೋಲಿಕ್ ಕ್ರಿಶ್ಚಿಯನರ ಪ್ರಮುಖ ಗುರು ಪೋಪ್ ಫ್ರಾನ್ಸಿಸ್ ಡಬಲ್ ನ್ಯೂಮೋನಿಯಾದಿಂದ ಅಂದ್ರೆ ಒಂದೇ ಬಾರಿಗೆ 2 ಕಡೆಯ ಶ್ವಾಸಕೋಶದ ಇನ್ಫೆಕ್ಷನ್ ನಿಂದ ಬಳಲ್ತಾ ಇದ್ರು. ಹಲವು ದಿನಗಳಿಂದ ಕ್ರಿಟಿಕಲ್ ಸ್ಟೇಜ್ನಲ್ಲಿದ್ರು. ಇತ್ತೀಚಿನ ಬ್ಲಡ್ ಟೆಸ್ಟ್ಗಳಲ್ಲಿ ಸಣ್ಣದಾಗಿ ಕಿಡ್ನಿ ಫೇಲ್ಯೂರ್ ಆಗಿರೋ ಲಕ್ಷಣಗಳು ಕೂಡ ಕಂಡುಬಂದಿದ್ವು. ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಓಪನ್ ಆಗಿ ಒಪಿನಿಯನ್ ನೀಡ್ತಾ ಇದ್ದಂಥ ಪೋಪ್ ಫ್ರಾನ್ಸಿಸ್ ಮೂಲತಃ ದಕ್ಷಿಣ ಅಮೆರಿಕದ ಅರ್ಜೆಂಟೀನಾದವರು. ಇವರ ಮೂಲ ಹೆಸರು ಜಾರ್ಜ್ ಮ್ಯಾರಿಯೋ ಬರ್ಗೋಗ್ಲಿಯೋ ಅಂತ. 2013ರಿಂದ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಆಗಿ ಕೆಲಸ ಮಾಡ್ತಾ ಇದ್ದ ಫ್ರಾನ್ಸಿಸ್ ಭಾನುವಾರವಷ್ಟೇ ಈಸ್ಟರ್ ಸಂಡೇ ಅಂದರೆ ಏಸು ಕ್ರಿಸ್ತರ ಪುನರುತ್ಥಾನದ ಹಬ್ಬದ ಪ್ರಯುಕ್ತ ಮಾತನಾಡಿದರು. ಧಾರ್ಮಿಕ ಸ್ವಾತಂತ್ರ್ಯ, ಚಿಂತನಾ ಸ್ವಾತಂತ್ರ್ಯ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಜಗತ್ತಲ್ಲಿ ಶಾಂತಿ ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಗಾಜಾ ಶೋಚನೀಯ ಪರಿಸ್ಥಿತಿ ಬಗ್ಗೆ ಕೂಡ ಮಾತನಾಡಿದರು. ಸಾಕಷ್ಟು ದಿನಗಳ ನಂತರ ಅವರು ಸಾವಿರಾರು ಜನರ ಮುಂದೆ ಕಾಣಿಸ್ಕೊಂಡಿದ್ರು. ಇತ್ತೀಚೆಗೆ ಗುಡ್ ಫ್ರೈಡೇ ದಿನ ಅಮೆರಿಕೋಪಾಧ್ಯಕ್ಷ JD ವಾನ್ಸ್ ರೋಮ್ನಲ್ಲಿದ್ದಾಗ ಅನಾರೋಗ್ಯದ ಕಾರಣದಿಂದ ಅವರ ಭೇಟಿ ಏನೋ ಆಗಬೇಕಾಗಿತ್ತು, ಅದು ಆಗಿರಲಿಲ್ಲ. ಆದರೆ ಈಸ್ಟರ್ ಸಂಡೇ ಮೆಸೇಜ್ ಕೊಟ್ಟು ಮರುದಿನವೇ ನ್ಯೂಮೋನಿಯಾದಿಂದ ಆಮೇಲೆ ಅವರೀಗ ಇಲ್ಲ ಅಂತ ಆಗಿ ಹೋಗಿದೆ. ಕೊನೆಯುಸಿರೆಳೆದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವರಿಗೆ 21 ವರ್ಷ ಇದ್ದಾಗ ತವರು ದೇಶ ಅರ್ಜೆಂಟೀನಾದಲ್ಲಿ ಇವರಿಗೆ ನ್ಯೂಮೋನಿಯಾ ಬಂದು ಅವರ ಶ್ವಾಸಕೋಶದ ಒಂದು ಭಾಗವನ್ನು ಆಪರೇಷನ್ ಮಾಡಿ ತೆಗೆಯಲಾಗಿತ್ತು. ಸೊ ಮುಂಚಿನಿಂದಲೂ ಇವರಿಗೆ ಹಿಸ್ಟ್ರಿ ಇದೆ ಶ್ವಾಸ ಸಂಬಂಧಿ ಸಮಸ್ಯೆಗಳದ್ದು. ಈಗ ಅದೇ 88ರ ವಯಸ್ಸಲ್ಲಿ ಅವರ ಜೀವವನ್ನು ತಗೊಂಡಿದೆ. ಈಗ ಪೋಪ್ ಫ್ರಾನ್ಸಿಸ್ ಅವರ ಸಾವಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದ ಹಾಗೆ ಜಗತ್ತಿನೆಲ್ಲೆಡೆಯಿಂದ ಸಂತಾಪ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ಪೋಪ್ ಮೃತಪಟ್ಟ 5-6 ದಿನಗಳ ನಂತರ ಅವರ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಪೋಪ್ ಫ್ರಾನ್ಸಿಸ್ ತಮಗೆ ಇಷ್ಟವಾದ ರೋಮ್ನ ಸ್ಯಾಂಟಾ ಮಾರಿಯೋ ಮ್ಯಾಗಿಯೋರಿ ಚರ್ಚ್ನಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ ಮುಂಚೆನೆ ಹೇಳ್ಕೊಂಡಿದ್ರು ಅನ್ನೋ ರಿಪೋರ್ಟ್ಸ್ ಎಲ್ಲ ಈಗ ಬರ್ತಾ ಇದೆ. ಪರಿವರ್ತನೆಯ ಪೋಪ್, ಇವರ ಅವಧಿಯನ್ನ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಪರಿವರ್ತನೆಯ ಯುಗ ಅಂತಲೇ ಕರೆಯಲಾಗುತ್ತೆ. ಆಗಲೇ ಹೇಳಿದ ಹಾಗೆ ಓಪನ್ ಆಗಿ ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ದಿದ್ದರಿಂದ ಸಾಕಷ್ಟು ವಿವಾದಗಳಿಗೂ ಗುರಿಯಾಗಿದ್ರು. ಸಲಿಂಗಿ ಜೋಡಿಗಳಿಗೆ ಆಶೀರ್ವಾದ ಅನುಮೋದನೆ ಮಾಡಿದ್ರು. ಅಂದರೆ ಒಂದು ಜೋಡಿಗಲ್ಲ, ಪೋಪ್ ಆಶೀರ್ವಾದ ಮಾಡಿದ್ರೆ ಇಡೀ ಸಮುದಾಯಕ್ಕೆ ಅನ್ವಯ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸ್ನೇಹಿತರೆ. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು ನೀವು. ಹೀಗಾಗಿ ಅವರು ಸಲಿಂಗ ಜೋಡಿಗೆ ಆಶೀರ್ವಾದ ಮಾಡಿದ್ದು ಕ್ರೈಸ್ತ ಸಮುದಾಯದಲ್ಲಿ ಜಗತ್ತಿನಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಕ್ರಿಶ್ಚಿಯಾನಿಟಿಯಲ್ಲಿ ಸಲಿಂಗ ಕಾಮಕ್ಕೆ ಪೋಪ್ ಓಕೆ ಮಾಡಿಬಿಟ್ರ ಅಂತ ಚರ್ಚೆಯಾಗಿತ್ತು. ಅದೇ ರೀತಿ ಯುಕ್ರೇನ್ ಯುದ್ಧವನ್ನು ವಿರೋಧಿಸಿ ರಷ್ಯನ್ ಆರ್ಥೋಡಾಕ್ಸ್ ಜೊತೆಗಿನ ಸಂಬಂಧ ಸ್ವಲ್ಪ ಹಳಸಿತ್ತು. ಗಾಜಾದಲ್ಲಿ ಇಸ್ರೇಲ್ ಮಿಲಿಟರಿ ಆಪರೇಷನ್ ಅನ್ನ ಕೂಡ ವಿರೋಧಿಸಿದ್ರು. 2019ರಲ್ಲಿ ಇವರು ಅರಬ್ ರಾಷ್ಟ್ರಗಳಿಗೂ ಭೇಟಿ ಕೊಟ್ಟಿದ್ರು. ಅಲ್ಲಿಗೆ ಭೇಟಿ ನೀಡಿದ ಮೊದಲ ಪೋಪ್ ಕೂಡ ಹೌದು. 2021ರಲ್ಲಿ ಇರಾಕ್ಗೂ ಭೇಟಿ ನೀಡಿದ್ರು. 2014ರಲ್ಲಿ ಅಮೆರಿಕ ಕ್ಯೂಬಾ ಸಂಬಂಧ ಮರುಸ್ಥಾಪನೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಕ್ರಿಟಿಕ್ ಕೂಡ ಹೌದು. ಅದರಲ್ಲೂ ವಲಸಿಗರನ್ನ ಟ್ರಂಪ್ ಗಡಿಪಾರು ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಒಟ್ಟಾರೆ ಸುಧಾರಣಾವಾದಿಯಾಗಿ ಲಿಬರಲ್ಸಿಂದ, ಸುಧಾರಣಾವಾದಿ ಜಗತ್ತಿನಿಂದ ಪ್ರಶಂಸೆಗೆ ಪಾತ್ರರಾಗಿದ್ದರು. ಸೇಮ್ ಟೈಮ್ ಸಂಪ್ರದಾಯವಾದಿಗಳಿಂದ, ಫಂಡಮೆಂಟಲಿಸ್ಟ್ಗಳಿಂದ ಅಥವಾ ಆರ್ಥೋಡಾಕ್ಸ್ ಪೀಪಲಿಂದ ಟೀಕೆಗೂ ಕೂಡ ಗುರಿಯಾಗಿದ್ದರು. ಜೊತೆಗೆ ಹಿಂದಿನ ಪೋಪ್ಗಳು ಧರಿಸ್ತಾ ಇದ್ದ ದೈವೀಯ ದಿರಿಸು, ಕಿರೀಟ, ಕೆಂಪು ಚಪ್ಪಲಿಗಳನ್ನೆಲ್ಲ ಇವರು ಹಾಕೊಳ್ತಾ ಇರಲಿಲ್ಲ. ಸಿಂಪಲ್ ಆಗಿ ಇವರು ಕಾಣಿಸ್ಕೊಳ್ತಾ ಇದ್ರು. ಆಗಲೇ ಹೇಳಿದ ಹಾಗೆ ತಮ್ಮ ಮೊದಲ ಬಾಲ್ಕನಿ ಸ್ಪೀಚ್ನಲ್ಲಿ ಸ್ವಾಮಿ ವಿವೇಕಾನಂದರ ರೀತಿಯಲ್ಲೇ
ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಗುಡ್ ಈವ್ನಿಂಗ್ ಅಂತ ಹೇಳಿ ಸುದ್ದಿಯಾಗಿದ್ರು. ಈ ಸ್ಥಾನಕ್ಕೆ ಆಯ್ಕೆಯಾದ ಮೊದಲ ದಕ್ಷಿಣ ಅಮೆರಿಕನ್ ವ್ಯಕ್ತಿ ಕೂಡ ಹೌದು. ಹಾಗಿದ್ರೆ ಈ ಸ್ಥಾನಕ್ಕಿರೋ ಮಹತ್ವ ಏನು? ಪೋಪ್ ಅಂದ್ರೆ ಏನು? ಯಾರು ಈ ಪೋಪು? ಸ್ನೇಹಿತರೆ, ಕ್ರೈಸ್ತರಲ್ಲಿ 6 ಪ್ರಮುಖ ಪಂಗಡಗಳಿವೆ. ಈ ಪೈಕಿ ಹೆಚ್ಚಿನ ಅನುಯಾಯಿಗಳಿರೋದು ಕ್ಯಾಥೋಲಿಸಂಗೆ. ಜಗತ್ತಿನಾದ್ಯಂತ ಸುಮಾರು 140 ಕೋಟಿ ಜನ, ಆಲ್ಮೋಸ್ಟ್ ಭಾರತದ ಪಾಪ್ಯುಲೇಷನ್ ಅಷ್ಟು ಜನ ಕ್ಯಾಥೋಲಿಸಮ್ ಅನ್ನ ಫಾಲೋ ಮಾಡ್ತಾರೆ ಅಂತ ಡೇಟಾ ಹೇಳುತ್ತೆ. ಈ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಐಹಿಕ ನಾಯಕ ಅಥವಾ ಸರ್ವೋಚ್ಚ ನಾಯಕ ಅಥವಾ ಸರ್ವೋಚ್ಚ ಗುರು ಅಂದ್ರೆ ಪೋಪ್. ಕ್ಯಾಥೋಲಿಸಂನ ಅಥವಾ ಕ್ಯಾಥೋಲಿಸಿಸಂನ ಸುಪ್ರೀಂ ಟೀಚರ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಇವರು ವ್ಯಾಟಿಕನ್ ಸಿಟಿಯ ಹೆಡ್ ಆಫ್ ಸ್ಟೇಟ್ ಕೂಡ ಹೌದು. ಅಂದರೆ ಆ ನಗರದ ಅಧ್ಯಕ್ಷರ ಲೆಕ್ಕ. ಅವರು ಪ್ರತಿನಿಧಿಸುವ ವ್ಯಾಟಿಕನ್ ಭೂಪ್ರದೇಶವನ್ನು ಹೋಲಿ ಸಿ ಅಥವಾ ಪವಿತ್ರ ಸಮುದ್ರ ಅಂತ ಕರೆಯಲಾಗುತ್ತೆ. ಈ ವ್ಯಾಟಿಕನ್ ಸಿಟಿಯನ್ನು ವಿಶಿಷ್ಟ ದೇಶದ ಬಗ್ಗೆ, ಕೆಲವೇ ಎಕರೆಗಳ ದೇಶದ ಬಗ್ಗೆ ಆಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. 2000 ವರ್ಷಗಳ ಇತಿಹಾಸ. ಪ್ಯಾಪಸಿ ಅಥವಾ ಪೋಪ್ ಸ್ಥಾನಮಾನಕ್ಕೆ 2000 ವರ್ಷಗಳ ಇತಿಹಾಸ ಇರೋ ನಂಬಿಕೆ ಇದೆ. ಯೇಸು ಕ್ರಿಸ್ತರ 12 ಮೂಲ ಅನುಯಾಯಿಗಳಲ್ಲಿ ಒಬ್ಬರಾದ 1ನೇ ಶತಮಾನದ ಸೇಂಟ್ ಪೀಟರ್ ಅನ್ನೋರು ಕ್ಯಾಥೋಲಿಕ್ ಚರ್ಚ್ನ ಮೊದಲ ಪೋಪ್. ಕ್ರೈಸ್ತ ಧರ್ಮ ಹುಟ್ಟಿದ ಟೈಮ್ನಲ್ಲಿ ಇಟಲಿ ರಾಜಧಾನಿ ರೋಮ್ ನಗರ ಕೂಡ ಒಂದು ಮೇಜರ್ ಕ್ರಿಶ್ಚಿಯಾನಿಟಿ ಹಬ್ ಆಗಿತ್ತು. ಸೊ ಯೇಸು ಕ್ರಿಸ್ತರ ಮರಣ ನಂತರ ಸೇಂಟ್ ಪೀಟರ್ ರೋಮ್ಗೆ ಬಂದು ಧರ್ಮ ಪ್ರಚಾರ ಶುರು ಮಾಡಿದ್ರು. ಅಲ್ಲದೆ ಮೊದಲ ಪೋಪ್ ಆದರು. ಅವರ ನಂತರ ಬಂದ ಎಲ್ಲ ಪೋಪ್ಗಳು ಸೇಂಟ್ ಪೀಟರ್ರ ಉತ್ತರಾಧಿಕಾರಿ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಪೋಪ್ರನ್ನ ದೋಷರಹಿತ, ಸೈದ್ಧಾಂತಿಕವಾಗಿ ಕ್ಯಾಥೋಲಿಸಿಸಂಗೆ ಅವರೇ ಸರ್ವೋಚ್ಚ ಅಂತ ನಂಬಲಾಗುತ್ತೆ. ಇದೇ ಕಾರಣಕ್ಕೆ ಈ ಹಿಂದೆ ಕ್ರಿಶ್ಚಿಯನ್ ರಾಜರು ಕೂಡ ಪೋಪ್ಗಳಿಗೆ ತಲೆಬಾಗ್ತಾ ಇದ್ರು. ಪೋಪ್ಗಳು ರಾಜರನ್ನ ಕಂಟ್ರೋಲ್ ಮಾಡೋ ಕಾಲ ಕೂಡ ಇತ್ತು. ಪೋಪ್ರಿಂದ ಒಂದು ಆದೇಶ ಬಂದ್ರೆ ದಿ ರೋಮ್ ಹ್ಯಾಸ್ ಸ್ಪೋಕನ್, ಅಂದ್ರೆ ರೋಮ್ನಿಂದ ಆದೇಶ ಬಂದಿದೆ, ಅದೇ ಅಂತಿಮ ಅಂತ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಸೇಂಟ್ ಪೀಟರ್ಸ್ ಬೆಸಿಲಿಕಾ ಆಡಳಿತಾಧಿಕಾರಿ. ಪೋಪ್ ಹುದ್ದೆಗೆ ಸಾಕಷ್ಟು ಬಿರುದುಗಳಿವೆ. ಬಿಷಪ್ ಆಫ್ ರೋಮ್, ವೈಸರ್ ಆಫ್ ಕ್ರೈಸ್ಟ್, ಸಕ್ಸೆಸರ್ ಆಫ್ ಪ್ರಿನ್ಸ್ ಆಫ್ ದಿ ಅಪೋಸ್ಟಲ್ಸ್ ಅಂತೆಲ್ಲ ಕರೆಯಲಾಗುತ್ತೆ. ಆಧುನಿಕ ಜಗತ್ತಲ್ಲೂ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರು ಪೋಪ್ರನ್ನ ತಮ್ಮ ಆಧ್ಯಾತ್ಮಿಕ ಹಾಗೂ ನೈತಿಕ ನಂಬಿಕೆಗಳ ಅತ್ಯುನ್ನತ ಕಾವಲುಗಾರ ಅಂತ ನಂಬ್ತಾರೆ. ಪೋಪ್ ಮಾತು ಹಾಗೂ ಬರಹಗಳನ್ನ ಫಾಲೋ ಮಾಡ್ತಾರೆ. ಅಲ್ಲದೆ ಕ್ಯಾಥೋಲಿಕ್ ಚರ್ಚ್ಗಳ ಉನ್ನತ ಹುದ್ದೆಗಳಿಗೆ ಪಾದ್ರಿಗಳನ್ನ ಆರಿಸೋದು, ಪ್ರಮೋಷನ್ ಕೊಡೋದು, ಒಟ್ಟಾರೆಯಾಗಿ ಕ್ಯಾಥೋಲಿಸಿಸಂನ ಟಾಪ್ ಚರ್ಚ್ ಆಗಿರೋ ವ್ಯಾಟಿಕನ್ ಸಿಟಿಯ ಸೇಂಟ್ ಪೀಟರ್ ಬೆಸಿಲಿಕಾ ಚರ್ಚ್ನ ಆಡಳಿತವನ್ನು ನೋಡ್ಕೊಳ್ಳೋದು, ಇವರೇ ಪೋಪೆ. ಅದಕ್ಕೆಲ್ಲ ಹೆಡ್. ಮುಂದಿನ ಪೋಪ್ ಯಾರು? ಪೋಪ್ ಆಯ್ಕೆ ಆಗೋದು ಹೇಗೆ ಅಂತ ನೋಡೋಕ್ಕೂ ಮುಂಚೆ ಅವರ ಕೆಳಗೆ ಯಾವ್ಯಾವ ಹುದ್ದೆ ಇದೆ ಅಂತ ನೋಡಬೇಕಲ್ಲ. ಕ್ಯಾಥೋಲಿಕ್ ಚರ್ಚ್ನ ಕ್ರಮಾನುಗತದಲ್ಲಿ ಒಟ್ಟು 7 ಲೆವೆಲ್ಗಳಿವೆ ಆ ಹೈರಾರ್ಕಿಯಲ್ಲಿ. ಮೊದಲು ಸಾಮಾನ್ಯ ಜನ, ಅವ್ರ ಮೇಲೆ ಪ್ರೇಸ್ಟ್ಸ್ ಅಥವಾ ಪಾದ್ರಿಗಳು, ಅವ್ರ ಮೇಲೆ ಬಿಷಪ್ಸ್, ನಂತರ ಆರ್ಚ್ ಬಿಷಪ್ಸ್, ನಂತರ ಕಾರ್ಡಿನಲ್ಸ್, ಕೊನೆಗೆ ಪೋಪ್. ಪೋಪ್ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಜಗತ್ತಿನ ತುಂಬ ಇರೋ 200ಕ್ಕೂ ಹೆಚ್ಚು ಕಾರ್ಡಿನಲ್ಗಳು ಒಟ್ಟಿಗೆ ವ್ಯಾಟಿಕನ್ ಸಿಟಿಯ ಸಿಸ್ಟಿನ್ ಚಾಪೆಲ್ ಚರ್ಚ್ನಲ್ಲಿ ಸೇರಿ ಬ್ಯಾಲೆಟ್ ಪೇಪರ್ ಮೂಲಕ ವೋಟ್ ಹಾಕ್ತಾರೆ. ಈ ಸಿಸ್ಟಮ್ ಅನ್ನ ಪ್ಯಾಪಲ್ ಕಾನ್ಕ್ಲೇವ್ ಅಂತ ಕರೀತಾರೆ. ಈ ಚುನಾವಣೆಯಲ್ಲಿ 3/2 ವೋಟ್ ಪಡೆದವರು ಪೋಪ್ ಆಗ್ತಾರೆ. ಚುನಾವಣೆ ನಂತರ ಆ ಬ್ಯಾಲೆಟ್ ಪೇಪರ್ಗಳನ್ನ ಸಿಸ್ಟಿನ್ ಚಾಪೆಲ್ ಚರ್ಚ್ ಚಿಮಿಯಲ್ಲಿ ಸುಟ್ಟು ಹಾಕಲಾಗುತ್ತೆ. ಅದರ ಹೊಗೆ ಆಚೆ ಬರೋದೇ ಹೊಸ ಪೋಪ್ ಆಯ್ಕೆಯಾಗಿರೋದರ ಸಿಗ್ನಲ್. ಒಮ್ಮೆ ಆಯ್ಕೆಯಾದರೆ ಕೊನೆಯವರೆಗೆ ಅಥವಾ ಅವರೇ ಸ್ಥಾನ ತ್ಯಜಿಸಿ ಹೋಗೋವರೆಗೆ ಅವರು ಪೋಪ್ ಆಗಿರ್ತಾರೆ. ಸಾಮಾನ್ಯವಾಗಿ ಕ್ಯಾಥೋಲಿಸಿಸಂನ 6ನೇ ಲೆವೆಲ್ನಲ್ಲಿರೋ ಕಾರ್ಡಿನಲ್ಗಳಲ್ಲಿ ಒಬ್ಬರು ಪೋಪ್ ಆಗಿ ಆಯ್ಕೆಯಾಗ್ತಾರೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವಿವಿಧ ದೇಶಗಳ ಈ 7 ಜನ ಕಾರ್ಡಿನಲ್ಗಳಲ್ಲಿ ಒಬ್ಬರು ಮುಂದಿನ ಪೋಪ್ ಆಗಬಹುದು ಅನ್ನೋ ರಿಪೋರ್ಟ್ಸ್ ಇದೆ. ಈಗ ವ್ಯಾಟಿಕನ್ ಸಿಟಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಜಗತ್ತಿನ ಅತ್ಯಂತ ಪುಟ್ಟ ದೇಶ ವ್ಯಾಟಿಕನ್ ಸಿಟಿ. ಜಗತ್ತಿನ ಅತ್ಯಂತ ಚಿಕ್ಕ ಪುಟ್ಟ ದೇಶ. ಆಗಲೇ ಹೇಳಿದ ಹಾಗೆ ಕಂಪ್ಲೀಟ್ ಆಗಿ ರೋಮ್ ನಗರದಿಂದ ಸುತ್ತುವರಿಯಲ್ಪಟ್ಟಿರೋ ಕೇವಲ 121 ಎಕರೆ ಭೂಮಿಯ ಸಾರ್ವಭೌಮ ರಾಷ್ಟ್ರ ದೇಶ. 1929 ಫೆಬ್ರವರಿ 11ನೇ ತಾರೀಕು ಇದರ ರಚನೆಯಾಗಿತ್ತು. 2023 ಪ್ರಕಾರ ಇಲ್ಲಿ ಸುಮಾರು 764 ಜನ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಪಾದ್ರಿಗಳು. ವ್ಯಾಟಿಕನ್ ಸಿಟಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ವಿಶ್ವಸಂಸ್ಥೆಯ ಸದಸ್ಯತ್ವ, ಯುರೋಪ್ ಒಕ್ಕೂಟದ ಸದಸ್ಯತ್ವ ಯಾವುದೂ ಇಲ್ಲ. ಇಲ್ಲಿನ ಅಫಿಷಿಯಲ್ ಕರೆನ್ಸಿ ಯೂರೋ, ಅಧಿಕೃತ ಭಾಷೆ ಇಟಾಲಿಯನ್ ಮತ್ತು ಲ್ಯಾಟಿನ್. ಆದರೆ ಇದರ ರಕ್ಷಣೆಯ ಜವಾಬ್ದಾರಿ ಇರೋದು ಸ್ವಿಟ್ಜರ್ಲ್ಯಾಂಡ್ದು. ಸ್ವಿಟ್ಜರ್ಲ್ಯಾಂಡ್ನ ಒಂದು ಮಿಲಿಟರಿ ಯೂನಿಟ್
ಜಗತ್ತಿನ ಅತ್ಯಂತ ಪುಟ್ಟ ಆರ್ಮಿ ಇದರ ರಕ್ಷಣೆಗಿದೆ. ಈ ನಗರ ಇಟಲಿ ಒಳಗಿರೋದ್ರಿಂದ ಇಲ್ಲಿ ಹೆಚ್ಚು ಕೆಲಸ ಮಾಡೋದು ಇಟಾಲಿಯನ್ಸೇ. ಇಲ್ಲಿ ಕ್ಯಾಥೋಲಿಸಿಸಂಗೆ ಸಂಬಂಧಪಟ್ಟ ಸ್ಮಾರಕಗಳನ್ನು ಬಿಟ್ಟರೆ ದೈನಂದಿನ ಜೀವನಕ್ಕೆ ಅಗತ್ಯ ಇರೋ ಅಂಗಡಿ, ಪೋಸ್ಟ್ ಆಫೀಸ್, ಬ್ಯಾಂಕ್ಗಳಿವೆ. ವ್ಯಾಟಿಕನ್ ಸಿಟಿ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ಓಪನ್ ಇರಲ್ಲ. ಒಂದಷ್ಟು ಸ್ಮಾರಕಗಳು ಮಾತ್ರ ಟೂರಿಸ್ಟ್ಗಳಿಗೆ ಓಪನ್ ಇವೆ. ಜೊತೆಗೆ ಒಂದು ಮಿತ್ ಕೂಡ ಇದೆ, ಜಗತ್ತಲ್ಲಿ ಹೆಂಗಸರೇ ಇರೋದು, ಬರೀ ಪುರುಷರೇ ಇರೋ ದೇಶ ಅಂತ ಹೇಳಿ ವ್ಯಾಟಿಕನ್ ಬಗ್ಗೆ. ಅದು ಪೂರ್ತಿ ಸರಿಯಲ್ಲ. ವ್ಯಾಟಿಕನ್ನಲ್ಲಿ ಈ ಧಾರ್ಮಿಕ ಚಟುವಟಿಕೆಗಳಲ್ಲಿರೋರು, ಚರ್ಚ್ಗಳಲ್ಲಿರೋರು, ಕಾರ್ಡಿನಲ್ಗಳು, ಬಿಷಪ್ಗಳು, ಆರ್ಚ್ ಬಿಷಪ್ಗಳು, ಪೋಪು ಇವರೆಲ್ಲರೂ ಕೂಡ ಪುರುಷರೇ ಇರ್ತಾರೆ. ಆದರೆ ಸಣ್ಣ ಪ್ರಮಾಣದ ಮಹಿಳಾ ಪಾಪ್ಯುಲೇಷನ್ ಕೂಡ ಇದೆ. ಬೇರೆ ಕೆಲಸಗಳಲ್ಲಿ, ಬೇರೆ ಸಾಮಾಜಿಕ ಜೀವನದ ಬೇರೆ ಸ್ತರಗಳಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಆದರೆ ಪುರುಷರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಇದೆ, ಮಹಿಳೆಯರ ಸಂಖ್ಯೆ ಕಮ್ಮಿ ಇದೆ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೋಪ್ ಬಗ್ಗೆ ಮತ್ತು ವ್ಯಾಟಿಕನ್ ಸಿಟಿ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.